ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಈಗ ನಾವು ಇಂದು ನಡೆದಂಥ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ವರ್ಷನ್ ಡಿಯ ಪ್ರಶ್ನೆ ಪತ್ರಿಕೆಯ ಒಂದು ವಿಜ್ಞಾನದ ಒಂದು ಸರಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ತಾವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಹೆಚ್ಚಿನ ಒಂದು ಮಾದರಿ ಉತ್ತರಗಳ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫಸ್ಟ್ ಕ್ವೆಶ್ಚನ್ ನೋಡಿರಿ, ದ್ರವ್ಯದಲ್ಲಿ ಒಟ್ಟು ಕಣಗಳು ಇದರ ಮೇಲೆ ಅವಲಂಬಿತವಾಗಿರ್ತವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಒತ್ತಡ. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಈ ವಸ್ತುವು ನೀರಿನಲ್ಲಿ ತೇಲುತ್ತದೆ. ಗೋಲಿ, ನಾಣ್ಯ, ಒಣಗಿದ ಎಲೆ, ಕಬ್ಬಿಣದ ರಾಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಒಣಗಿದ ಎಲೆ. ಇದು ನೀರಿನಲ್ಲಿ ತೇಲ್ತದೆ. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ಭರತ ಶಕ್ತಿಯು ಉತ್ಪತ್ತಿಯಾಗುವುದು ಇದರಿಂದ. ಆಪ್ಷನ್ ಎ ಸೂರ್ಯ, ಬಿ ಸಾಗರ, ಸಿ ಗಾಳಿ, ಡಿ ಉಷ್ಣ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಾಳಿ. ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆಯು ರಾಸಾಯನಿಕ, ಭೌತಿಕ, ಉಷ್ಣ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಸಾಯನಿಕ. ವಿದ್ಯುತ್ ಕೋಶ ಅಂತಂದರೆ ಅದು ಬ್ಯಾಟ್ರಿ ಶೆಲ್ಗಳು. ನಾನು ನಿಮಗೆ ಲೈವ್ ಕ್ಲಾಸಸ್ನಲ್ಲೂ ಸಹ ಇದರ ಬಗ್ಗೆ ಹೇಳಿದ್ದೀನಿ. ಆಪ್ಷನ್ ಬಿ ರೈಟ್ ಆನ್ಸರ್. ದ್ವೈವಾರ್ಷಿಕ ಸಸ್ಯಗಳಿಗೆ ಇದು ಉದಾಹರಣೆಯಾಗಿದೆ. ಗೋಧಿ, ಹತ್ತಿ, ಶುಂಠಿ, ಕುಂಬಳಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶುಂಠಿ. ಇದು ಒಂದು ದ್ವೈವಾರ್ಷಿಕ ಸಸ್ಯಕ್ಕೆ ಉದಾಹರಣೆಯಾಗಿದೆ. ಇದನ್ನು ಸಹ ನಿಮಗೆ ಕ್ಲಾಸಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ನೋಡಿ, ಸಸ್ಯಗಳು ಮತ್ತು ಮರಗಳ ಅವಶೇಷಗಳು ಕಲ್ಲಿದ್ದಲಾಗಿ ಬದಲಾಗುವ ಪ್ರಕ್ರಿಯೆಗೆ ಅಗತ್ಯವಾಗಿರುವುದು. ರಾಶಿ ಮತ್ತು ಬಲ, ತಾಪ ಮತ್ತು ಒತ್ತಡ, ಒತ್ತಡ ಮತ್ತು ಬಲ, ಬಲ ಮತ್ತು ತಾಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಾಪ ಮತ್ತು ಒತ್ತಡ. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ಈ ವಿಡಿಯೋದ ಕೊನೆಯಲ್ಲಿ ತಾವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಕ್ವೆಶ್ಚನ್ ನಂಬರ್ 7, ತಮ್ಮ ಆಹಾರಕ್ಕಾಗಿ ಇತರೆ ಪ್ರಾಣಿಗಳನ್ನು ತಿಂದು ಬದುಕುವ ಪ್ರಾಣಿಗಳನ್ನು ಹೀಗೆನ್ನುವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಮ್ಮ ಆಹಾರಕ್ಕಾಗಿ ಇತರೆ ಪ್ರಾಣಿಗಳನ್ನು ತಿಂದು ಬದುಕುವ ಪ್ರಾಣಿಗಳನ್ನು ಹೀಗೆಂತ ಕರೀತಾರೆ. ಆಪ್ಷನ್ ಬಿ ಮಾಂಸಾಹಾರಿ ಪ್ರಾಣಿಗಳು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ನಾನು ಶಕ್ತಿಯ ಮುಖ್ಯ ಆಕಾರ, ನಾನು ಬೆಳಕು ಮತ್ತು ಉಷ್ಣದ ಮೂಲ, ನಾನು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಲು ಸಹಾಯ ಮಾಡುವೆ, ನಾನು ಯಾರು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಗಾಳಿ, ಬಿ ನೀರು, ಸಿ ಮಣ್ಣು, ಡಿ ಸೂರ್ಯ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೂರ್ಯ. ಇದು ಸೂರ್ಯನಿಂದ ನಮಗೆ ಬೆಳಕಿನ ಶಕ್ತಿ ಸಿಗ್ತದೆ. ಹಾಗೆ ನಮಗೆ ಮಾನವನಿಗೆ ಒಂದು ಡಿ ವಿಟಮಿನ್ ಸಿಗ್ತದೆ. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಕೆಳಗಿನವುಗಳಲ್ಲಿ ಒಂದನ್ನು ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಿ ಇಂಧನವಾಗಿ ವಾಹನಗಳಲ್ಲಿ ಬಳಸಲಾಗುತ್ತದೆ. ಬದಲಿ ಇಂಧನವಾಗಿ ಬಳಸುವಂಥದ್ದು ಯಾವುದು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ದ್ರವೀಕೃತ ಪೆಟ್ರೋಲಿಯಂ ಅನಿಲ. ಇದು ಸಂಪೀಡಿತ ನೈಸರ್ಗಿಕ ಅನಿಲ ಆಗ್ತದೆ. ಆಪ್ಷನ್ ಸಿ ರೈಟ್ ಆನ್ಸರ್. ಸಂಪೀಡಿತ ನೈಸರ್ಗಿಕ ಅನಿಲ ಯಾವುದು CNG ಅಂತ ಈಗ ಎಲ್ಲ ಕಡೆ ನಾವು CNG ಅಂತ ಕಾಣ್ಬೋದು. ಹಾಗಾಗಿ ಸಂಪೀಡಿತ ನೈಸರ್ಗಿಕ ಅನಿಲ ಅಂತ ಹೆಚ್ಚಾಗಿ ಈಗ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಬದಲಿಗೆ CNGನ ಬಳಸ್ತಾ ಇದ್ದಾರೆ. ನೆಕ್ಸ್ಟ್ 10ನೇ ಕ್ವೆಶ್ಚನ್ ನೋಡಿ, ದ್ರವ್ಯಗಳನ್ನು ಉರಿಸಲು ಈ ಅನಿಲವು ಅತ್ಯವಶ್ಯ. ಇಂಗಾಲದ ಡೈಆಕ್ಸೈಡ್, ಸಾರಜನಕ, ಆರ್ಗಾನ್, ಆಮ್ಲಜನಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಕ್ಸಿಜನ್ ಅಂದರೆ ಆಮ್ಲಜನಕ ಸರಿಯಾದ ಉತ್ತರ. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇವುಗಳಲ್ಲಿ ಒಂದು ಜಲಾಶಯಕ್ಕೆ ಉದಾಹರಣೆಯಾಗಿದೆ. ಅಣೆಕಟ್ಟುಗಳು, ನದಿಗಳು, ಬಾವಿಗಳು, ಕೆರೆಗಳು. ಸರಿಯಾದ ಉತ್ತರ ಆಪ್ಷನ್ ಎ ಅಣೆಕಟ್ಟುಗಳು. ಇವು ಜಲಾಶಯಕ್ಕೆ ಉದಾಹರಣೆಗಳಾಗಿವೆ. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಭೂಮಿಯ ಮೇಲ್ಭಾಗವು ನೀರಿನಿಂದ ಆವರಿಸಿರುವ ಶೇಕಡ ಎಷ್ಟು ಅಂತ ಕೇಳ್ತಿದ್ದಾರೆ. 78%, 90%, 71%, ಡಿ 23%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 71%. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಕ್ವೆಶ್ಚನ್ ನಂಬರ್ 13, ಬರಗಾಲದ ಮಿತ್ರರು ಎಂದು ಕರೆಯಲ್ಪಡುವ ಆಹಾರ ಪದಾರ್ಥ. ಸಿರಿಧಾನ್ಯಗಳು, ದ್ವಿದಳ ಧಾನ್ಯಗಳು, ತರಕಾರಿಗಳು, ಏಕದಳ ಧಾನ್ಯಗಳು. ಇದನ್ನು ನಾನು ಸಾಕಷ್ಟು ಸಲ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೀನಿ. ಯಾಕಂದರೆ ಇದನ್ನು ಬರಗಾಲದ ಮಿತ್ರರು ಅಂತ ಸಿರಿಧಾನ್ಯಗಳನ್ನು ಕರೀತಾರೆ. ಯಾಕಂದರೆ ಇವು ಕಡಿಮೆ ನೀರಿನಲ್ಲಿ ಬೆಳೀತಾವೆ ಅಂತ ತಿಳಿದಿನ. ಹಾಗಾಗಿ ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರರು ಅಂತ ಕರೀತಾರೆ. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇವುಗಳಲ್ಲಿ ಸರಿಯಾಗಿ ಜೋಡಿಯಾಗಿರುವುದನ್ನು ಗುರುತಿಸಿ. ಪ್ರೋಟೀನ್ ಸೌತೆಕಾಯಿ, ವಿಟಮಿನ್ ಕೊಬ್ಬರಿ, ಲಿಪಿಡ್ ಕೋಸು, ನೀರಿನಾಂಶ ದ್ರಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ
ನಿರ್ನಾಂಶ ದ್ರಾಕ್ಷಿ. ನಾವು ಹೆಚ್ಚು ನಿರ್ನಾಂಶ ಇರುವಂಥ ಒಂದು ನಿರ್ನಾಂಶವನ್ನು ನಾವು ದ್ರಾಕ್ಷಿಯಲ್ಲಿ ನಾವು ಕಾಣ್ಬೋದು. ದ್ರಾಕ್ಷಿ, ಕುಂಬಳಕಾಯಿ, ಕಲ್ಲಂಗಡಿ ಹಣ್ಣು ಇವುಗಳಲ್ಲಿ ನಾವು ಹೆಚ್ಚು ನಿರ್ನಾಂಶವನ್ನು ಕಾಣ್ಬೋದು. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 15. ಸೋಡಿಯಂ ಮತ್ತು ಕ್ಲೋರಿನ್ಗಳಿಂದಾಗಿರುವ ಸಂಯುಕ್ತ ಯಾವುದು? ಉಪ್ಪು, ನೀರು, ಸಕ್ಕರೆ, ಎಣ್ಣೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು. ಇದು ಸೋಡಿಯಂ ಮತ್ತು ಕ್ಲೋರಿನಿಂದ ಆದಂತಹ ಒಂದು ಸಂಯುಕ್ತವಾಗಿದೆ. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ಮೆಟ್ಟಿಲುಗಳನ್ನು ಹತ್ತುವಾಗ ಬಿಡುಗಡೆಯಾಗುವ ಶಕ್ತಿ ಯಾಂತ್ರಿಕ ಶಕ್ತಿ, ಉಷ್ಣ ಶಕ್ತಿ, ಪ್ರಚನ್ನ ಶಕ್ತಿ, ಸ್ನಾಯು ಶಕ್ತಿ. ಆಪ್ಷನ್ ಡಿ ರೈಟ್ ಆನ್ಸರ್, ಸ್ನಾಯು ಶಕ್ತಿ. ಯಾಕಂದರೆ ನಮ್ಮ ದೇಹದಿಂದ ಒಂದು ಉತ್ಪತ್ತಿ ಅಂದರೆ ನಮ್ಮ ದೇಹದಿಂದ ನಾವು ಮೆಟ್ಟಿಲುಗಳನ್ನು ಹತ್ತುವಾಗ ನಮ್ಮ ದೇಹದ ಒಂದು ಶಕ್ತಿಯನ್ನು ಬಳಸ್ತೀವಿ. ಹಾಗಾಗಿ ಸ್ನಾಯು ಶಕ್ತಿ. ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳು, ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಹಾಗೆ ಇನ್ನೂ ಹೆಚ್ಚಿನ ಮಾದರಿ ಉತ್ತರಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳು, ಇದು ಡಿ ವರ್ಷನ್ ಆಗಿರ್ತದೆ. ತಮ್ಮ ಕ್ವಶನ್ ಪೇಪರ್ನ ಸರಿಯಾಗಿ ನೋಡ್ಕೊಂಡು ತಮ್ಮ ಪ್ರಶ್ನೆ ಪತ್ರಿಕೆಯ ವರ್ಷನ್ ಯಾವುದು ಅಂತ ನೋಡ್ಕೊಂಡು ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ಕೊನೆಯಲ್ಲಿ ತಾವು ಪಡೆದಂಥ ಒಂದು ಅಂಕಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.